ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದೆಯಾ? ಹಾಗಾದ್ರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅಡಗಿರುವ ಎಷ್ಟೋ ಆಧ್ಯಾತ್ಮಿಕ ರಹಸ್ಯಗಳನ್ನು, ಅದ್ಭುತವಾದ ಪೂಜಾ ವಿಧಾನಗಳನ್ನು ಮತ್ತು ಧರ್ಮ ಸಂದೇಹಗಳನ್ನು ಕಾಲಕಾಲಕ್ಕೆ ನಿಮಗಾಗಿ ವಿವರವಾಗಿ ತಿಳಿಸಿಕೊಡುವ ನಮ್ಮ SRTV ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬಂಧುಗಳೇ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಮನೆಯೂ ಒಂದು ದೇವಾಲಯವಾಗಬೇಕಾದರೆ ಆ ಮನೆಯ ಅಂಗಳದಲ್ಲಿ ಹಸಿರಾದ ತುಳಸಿ ಕಟ್ಟೆ ಖಂಡಿತವಾಗಿಯೂ ಇರಲೇಬೇಕು. ಯಾಕಂದ್ರೆ ತುಳಸಿ ಗಿಡ ಎನ್ನುವುದು ಕೇವಲ ಸಾಧಾರಣವಾದ ಒಂದು ಗಿಡವಲ್ಲ. ಅದು ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮಿ ಮತ್ತು ಮುಕ್ಕೋಟಿ ದೇವತೆಗಳು ನಿವಾಸಿಸುವ ಪವಿತ್ರವಾದ ಸ್ಥಳ. ಶಾಸ್ತ್ರಗಳ ಪ್ರಕಾರ ಸಾಕ್ಷಾತ್ ದೈವ ಸ್ವರೂಪಿಣಿಯಾದ ತುಳಸಿ ಅಮ್ಮನನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸುವುದರಿಂದ ಎಷ್ಟೋ ಪುಣ್ಯ ಸಿಗುತ್ತದೆ. ಅದೇ ರೀತಿ ಅವರಿಗೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸದೆ ಬಿಟ್ಟರೆ ಅಷ್ಟೇ ಪಾಪ ಮತ್ತು ದರಿದ್ರ ಸುತ್ತಿಕೊಳ್ಳುತ್ತದೆ. ದುರದೃಷ್ಟವಶಾತ್ ಇಂದಿನ ಕಾಲದಲ್ಲಿ ತುಂಬಾ ಜನರಿಗೆ ತಿಳಿಯದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಮನೆಯಲ್ಲಿ ದರಿದ್ರ, ಹಣದ ಅಭಾವ ಮತ್ತು ತೀವ್ರವಾದ ಕಷ್ಟಗಳು ಬರುತ್ತಿರುತ್ತವೆ. ಹಾಗಾದ್ರೆ ಆ ಕಷ್ಟಗಳು ನಮ್ಮ ಮನೆಗೆ ಬಾರದಂತೆ ನೋಡಿಕೊಳ್ಳಲು ತುಳಸಿ ಕಟ್ಟೆಯ ಮುಂದೆ ಯಾವ ರೀತಿಯ ದೀಪವನ್ನು ಹಚ್ಚಬೇಕು? ಒಂದು ವೇಳೆ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿ ಹೋದರೆ ಏನು ಮಾಡಬೇಕು? ಮೂಲತಃ ತುಳಸಿ ಎಲೆಗಳನ್ನು ಯಾವ ದಿವಸಗಳಲ್ಲಿ ಮುರಿಯಬಾರದು ಮತ್ತು ನಮ್ಮ ಮನಸ್ಸಿನ ಕ್ಲಿಷ್ಟವಾದ ಆಸೆಗಳು ಹಾಗೂ ಕೋರಿಕೆಗಳನ್ನು ತುಳಸಿ ಅಮ್ಮನಲ್ಲಿ ಬೇಡಿ ಹೇಗೆ ಈಡೇರಿಸಿಕೊಳ್ಳಬೇಕು? ಈ ಎಲ್ಲಾ ಮುಖ್ಯವಾದ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದೆ ಹೋಗುವುದಕ್ಕೂ ಮುಂಚೆ ಈ ಪವಿತ್ರವಾದ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತ ಖಂಡಿತವಾಗಿಯೂ ಬರೆಯಿರಿ. ಮೊದಲನೆಯದಾಗಿ ತುಳಸಿ ಕಟ್ಟೆಯ ಮುಂದೆ ಮಾಡಬೇಕಾದ ದೀಪಾರಾಧನೆಯ ನಿಯಮಗಳ ಬಗ್ಗೆ ಮಾತನಾಡೋಣ. ತುಳಸಿ ಕಟ್ಟೆಯ ಮುಂದೆ ದೀಪ ಬೆಳಗಿಸುವುದರಿಂದ ಅನಂತ ಪುಣ್ಯಫಲ ಸಿಗುತ್ತದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ತುಂಬಾ ಜನ ಪ್ರಾತಃ ಕಾಲದಲ್ಲಿ ಕೇವಲ ಗಡಿಬಿಡಿಯಲ್ಲಿ ನೀರು ಹಾಕಿ ಒಂದು ನಮಸ್ಕಾರ ಮಾಡಿ ಹೋಗ್ತಾರೆ. ನಿಜವಾಗಿ ಹೇಳಬೇಕಂದ್ರೆ ಬೆಳಗ್ಗೆ 5ರಿಂದ 6 ಗಂಟೆಯ ಮಧ್ಯದಲ್ಲಿ ದೀಪವಿಡುವುದು ಎಷ್ಟು ಶ್ರೇಷ್ಠವೋ, ಸಂಜೆ 6 ಗಂಟೆಯ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿದರೆ ಅದಕ್ಕೂ 2ರಷ್ಟು ಪುಣ್ಯಫಲ ಸಿಗುತ್ತದೆ. ಒಂದು ವೇಳೆ ಸಂಜೆ ವೇಳೆಯಲ್ಲಿ ತುಳಸಿ ಕಟ್ಟೆಯ ಮುಂದೆ ಕತ್ತಲು ಹಾಗೆಯೇ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗುತ್ತದೆ. ಈ ದೀಪವಿಡುವ ವಿಚಾರದಲ್ಲಿ ಒಂದು ಮುಖ್ಯವಾದ ನಿಯಮವನ್ನು ನೆನಪಿಡಬೇಕು. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ದೇವರ ದೀಪವನ್ನು ಎಂದೂ ಕೂಡ ನೇರವಾಗಿ ಮಣ್ಣಿನ ಮೇಲೆ ಅಥವಾ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ಒಂದು ವೀಳ್ಯದೆಲೆ ಅಥವಾ ಸಣ್ಣ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಹಣತೆಯನ್ನು ಇಟ್ಟು ದೀಪ ಹಚ್ಚಬೇಕು. ಇನ್ನು ದಿಕ್ಕುಗಳು: ದೀಪದ ಜ್ಯೋತಿ ಎಲ್ಲಾ ವೇಳೆಯೂ ಪೂರ್ವ ಅಥವಾ ಉತ್ತರ ಅಂದ್ರೆ ಈಸ್ಟ್ ಆರ್ ನಾರ್ತ್ ದಿಕ್ಕಿಗೆ ನೋಡುತ್ತಿರಬೇಕು. ಅಪ್ಪಿತಪ್ಪಿಯೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವಿಡಬೇಡಿ. ಕರ್ಪೂರ ಮತ್ತು ಅಗರಬತ್ತಿ ವಿಷಯಕ್ಕೆ ಬಂದ್ರೆ ತುಂಬಾ ಜನ ದೀಪಾರಾಧನೆಯ ಜೊತೆಯಲ್ಲಿ ಕರ್ಪೂರ ಉರಿಸಿ ತುಳಸಮ್ಮನಿಗೆ ಆರತಿ ಕೊಡುತ್ತಾರೆ. ಆದರೆ ಕರ್ಪೂರದ ಶಾಖಕ್ಕೆ ಪವಿತ್ರವಾದ ತುಳಸಿ ಎಲೆಗಳು ಕರಕಲಾಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಕರ್ಪೂರದ ಬದಲಾಗಿ ಕೇವಲ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಅಗರಬತ್ತಿಯಿಂದ ಧೂಪ ತೋರಿಸಿದರೆ ಸಾಕು. ಪೂಜಾ ನಿಯಮಗಳ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಕಟ್ಟೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಯಾವ ದಿಕ್ಕು ಶ್ರೇಷ್ಠ? ತುಳಸಿ ಕಟ್ಟೆಯನ್ನು ಎಲ್ಲಾ ವೇಳೆಯೂ ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕುಗಳಲ್ಲೇ ಪ್ರತಿಷ್ಠಾಪಿಸಬೇಕು. ಯಾವುದೇ ಕಾರಣಕ್ಕೂ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು. ಕುಂಡ ಹೇಗಿರಬೇಕು? ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ತುಳಸಿ ಇಡಬಾರದು. ಸ್ವಚ್ಛವಾದ ಮಣ್ಣಿನ ಕುಂಡದಲ್ಲಿ ಅಥವಾ ಸಿಮೆಂಟ್ನಿಂದ ಕಟ್ಟಿದ ಕಟ್ಟೆಯಲ್ಲಿ ಮಾತ್ರ ತುಳಸಿ ಗಿಡ ಬೆಳೆಸಬೇಕು. ಶಾಲಗ್ರಾಮ ಹಾಗೂ ಬಾಣಲಿಂಗ: ಈ ತುಳಸಿಯ ಮಣ್ಣಿನಲ್ಲಿ ಒಂದು ಸಣ್ಣ ಶಾಲಗ್ರಾಮ ಅಥವಾ ಬಾಣಲಿಂಗವನ್ನು ಇಟ್ಟು ಪೂಜಿಸಿದರೆ ಆ ಮನೆ ಸಾಕ್ಷಾತ್ ವೈಕುಂಠವಾಗಿ ಮಾರ್ಪಡುತ್ತದೆ. ತುಳಸಿ ಕಟ್ಟೆಯ ಸುತ್ತಮುತ್ತಲಿನ ಪ್ರದೇಶ
ಎಲ್ಲಾ ವೇಳೆಯೂ ಸ್ವಚ್ಛವಾಗಿರಬೇಕು. ತುಳಸಿ ಕಟ್ಟೆಯ ಪಕ್ಕದಲ್ಲಿ ಚಪ್ಪಲಿ ಬಿಡುವುದು, ಪೊರಕೆ ಇಡುವುದು ಅಥವಾ ಕಸದ ಡಬ್ಬಿಗಳನ್ನು ಇಡುವುದರಿಂದ ಮಹಾಲಕ್ಷ್ಮಿ ಮನೆಯಿಂದ ತಕ್ಷಣ ಹೊರಟು ಹೋಗುತ್ತಾಳೆ. ಇನ್ನು ಮಹಿಳೆಯರು ಪಾಲಿಸಬೇಕಾದ ನಿಯಮಗಳು. ತುಳಸಿ ಕಟ್ಟೆಯ ಮುಂದೆ ಪೂಜೆ ಮಾಡುವಾಗ ಮಹಿಳೆಯರು ತಲೆ ಕೂದಲು ಬಿಚ್ಚಿಕೊಳ್ಳಬಾರದು. ಜುಟ್ಟು ಮುಡಿ ಹಾಕಿ ತಲೆಯ ಮೇಲೆ ಸೀರೆ ಸೆರಗು ಅಥವಾ ದುಪ್ಪಟ್ಟ ಹೊದ್ದು ಪೂಜೆ ಮಾಡಿದರೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ. ನೈಟಿ ಅಥವಾ ಅಪವಿತ್ರ ಉಡುಪುಗಳನ್ನು ಉಟ್ಟುಕೊಂಡು ತುಳಸಿಗೆ ನೀರು ಹಾಕುವುದು ಅಥವಾ ನಮಸ್ಕರಿಸುವುದು ತಪ್ಪು. ಮುಟ್ಟಿನ ಸಮಯದಲ್ಲಿ 5 ದಿನಗಳ ಕಾಲ ತುಳಸಿ ಗಿಡವನ್ನು ಮುಟ್ಟುವುದು, ನೀರು ಹಾಕುವುದು ಅಥವಾ ಅದರ ಗಾಳಿ ತಾಕುವಷ್ಟು ಹತ್ತಿರಕ್ಕೆ ಹೋಗುವುದು ಕೂಡ ಮಹಾಪಾಪ. ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ಕನಿಷ್ಠ 3 ಅಥವಾ 5 ಬಾರಿ ಪ್ರದಕ್ಷಿಣೆ ಮಾಡಬೇಕು. ದೇವರ ಪೂಜೆಗಾಗಿ ತುಳಸಿ ಎಲೆಗಳನ್ನು ಕೀಳುವಾಗ ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. 1. ಯಾವ ದಿನಗಳಲ್ಲಿ ಎಲೆ ಕೀಳಬಾರದು. ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ತುಳಸಿ ಎಲೆಗಳನ್ನು ಎಂದಿಗೂ ಕೀಳಬಾರದು. ವಿಶೇಷವಾಗಿ ಭಾನುವಾರದಂದು ತುಳಸಿ ಗಿಡವನ್ನು ಮುಟ್ಟಲೇಬಾರದು. 2. ರಾತ್ರಿ ವೇಳೆ. ಸೂರ್ಯಾಸ್ತಮಯದ ನಂತರ ತುಳಸಿ ಮಾತೆ ನಿದ್ರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ರಾತ್ರಿ ವೇಳೆಯಲ್ಲಿ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು, ಕೀಳಬಾರದು. 3. ಮುಖ್ಯ ಸೂಚನೆ. ನೀವು ಪ್ರತಿದಿನ ಅರಿಶಿಣ ಕುಂಕುಮ ಇಟ್ಟು ಪೂಜಿಸುವ ಪ್ರಧಾನ ತುಳಸಿ ಕಟ್ಟೆಯಿಂದ ಪೂಜೆಗಾಗಿ ಎಲೆಗಳನ್ನು ಕೀಳಬಾರದು. ದೇವರ ಪೂಜೆಗಾಗಿ ಬೇರೆಯದೇ ಆದ ಒಂದು ಕುಂಡದಲ್ಲಿ ಇನ್ನೊಂದು ತುಳಸಿ ಗಿಡ ಬೆಳೆಸಿಕೊಳ್ಳುವುದು ಅತ್ಯುತ್ತಮ. 4. ತುಳಸಿ ಬೀಜಗಳು. ತುಳಸಿ ಗಿಡದ ಮೇಲೆ ಮಂಜರಿ ಅಂದ್ರೆ ಬೀಜಗಳು ಹೆಚ್ಚಾಗಿ ಭಾರವಾದರೆ ಅಮ್ಮನವರಿಗೆ ಕಷ್ಟವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಆ ಮಂಜರಿಗಳನ್ನು ಸಣ್ಣದಾಗಿ ಕತ್ತರಿಸಿ ಒಂದು ಶುಕ್ರವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿದರೆ ಮನೆಯಲ್ಲಿ ಧನವರ್ಷ ಸುರಿಯುತ್ತದೆ. 5. ಕಷ್ಟಗಳು ತೊಲಗಲು ಮತ್ತು ಆಸೆಗಳು ಈಡೇರಲು ಪರಿಹಾರಗಳು. ತುಳಸಿ ಆರಾಧನೆಯಿಂದ ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ದರೂ ಸುಲಭವಾಗಿ ನಿವಾರಣೆಯಾಗುತ್ತವೆ. ನಿಮ್ಮ ಮನೆಯ ತುಳಸಿ ಗಿಡ ತುಂಬಾ ಹಸಿರಾಗಿ ಕಳೆಕಳೆಯಾಗಿ ಬೆಳೆಯುತ್ತಿದ್ದರೆ ಶೀಘ್ರದಲ್ಲೇ ನಿಮಗೆ ಅಖಂಡ ಧನಲಾಭ ಬರಲಿದೆ ಎನ್ನುವುದರ ಶುಭ ಸಂಕೇತ. ಕೆಳಗೆ ಬಿದ್ದಿರುವ 5 ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರೋನಲ್ಲಿ ಇಟ್ಟರೆ ಹಣದ ಅಭಾವ ಬರುವುದಿಲ್ಲ. ನಿಮಗೆ ಅತ್ಯಂತ ಕ್ಲಿಷ್ಟವಾದ ಆಸೆ ಇದ್ದರೆ ಒಂದು ಶುಕ್ರವಾರದಂದು ಬಿಳಿ ದಾರಕ್ಕೆ ಅರಿಶಿನ ಹಚ್ಚಿ ಆ ದಾರವನ್ನು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಹೇಳಿಕೊಳ್ಳುತ್ತಾ ತುಳಸಿ ಕೊಂಬೆಗೆ ಕಟ್ಟಿರಿ. ಆ ಕೋರಿಕೆ ಖಂಡಿತವಾಗಿಯೂ ಈಡೇರುತ್ತದೆ. ಪ್ರತಿಯೊಂದು ಶನಿವಾರ ಸ್ವಲ್ಪ ಹಸಿಯಾದ ಹಸುವಿನ ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿ ತುಳಸಿ ಬೇರಿಗೆ ಹಾಕಿದರೆ ಅಂದ್ರೆ ತುಳಸಿ ಬುಡಕ್ಕೆ ಹಾಕಿದರೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪ್ರತಿ ಬುಧವಾರ ಮಕ್ಕಳ ಕೈಯಿಂದ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿಸಿ ಕೆಳಗೆ ಬಿದ್ದ ತುಳಸಿ ಎಲೆಯನ್ನು ಅವರ ಪುಸ್ತಕಗಳ ನಡುವೆ ಇಟ್ಟರೆ ಜ್ಞಾಪಕ ಶಕ್ತಿ ವಿಶೇಷವಾಗಿ ಹೆಚ್ಚಾಗುತ್ತದೆ. ಶುಕ್ರವಾರದಂದು ತುಳಸಿ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಇಟ್ಟು ಅದರ ಮೇಲೆ ತುಪ್ಪದ ದೀಪ ಇಡಿ. ರಂಗೋಲಿಗಾಗಿ ಚಾಕ್ ಪೀಸ್ ಬಳಸಬಾರದು. 6 ತುಂಬಾ ಮುಖ್ಯವಾದ ಎಚ್ಚರಿಕೆಗಳು. ಗಿಡ ಒಣಗಿ ಹೋದರೆ ಅದನ್ನು ಕಸಕ್ಕೆ ಎಸೆಯಬಾರದು. ಅದನ್ನು ಹರಿಯುವ ನದಿಯಲ್ಲಿ ಬಿಡಬೇಕು ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಮಣ್ಣು ತೋಡಿ ಅದರೊಳಗೆ ಇಟ್ಟು ಮಣ್ಣು ಮುಚ್ಚಬೇಕು. ವಾಸ್ತುದೋಷವಿರುವ ಮನೆಯಲ್ಲಿ ಕೃಷ್ಣ ತುಳಸಿ ಬೆಳೆಸಿದರೆ ಅದು ಮನೆಯಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ವಿನಾಯಕ ಚತುರ್ಥಿ ಅಥವಾ ಪೂಜೆಗಳಲ್ಲಿ ಮಾಡಿದ ಅರಿಶಿನ ಗಣಪತಿಯನ್ನು ಪೂಜೆ ಮುಗಿದ ಮೇಲೆ ತುಳಸಿ ಕಟ್ಟೆಯಲ್ಲಿ ಇಡುವ ಅಭ್ಯಾಸ ಕೆಲವರಿಗಿರುತ್ತದೆ. ಹಾಗೆ ಮಾಡಬೇಡಿ. ಅರಿಶಿನ ಗಣಪತಿ ಇಡುವುದರಿಂದ ತುಳಸಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ. ಯಾರಾದರೂ ನಿಮಗೆ ತುಳಸಿ ಗಿಡವನ್ನು ಉಡುಗೊರೆಯಾಗಿ ಕೊಟ್ಟರೆ ಉಚಿತವಾಗಿ ಸ್ವೀಕರಿಸಬಹುದು. ಶುಕ್ರವಾರದಂದು ಹೊಸ ತುಳಸಿ ಗಿಡ ಮನೆಗೆ ತರುವುದು ಅತ್ಯಂತ ಶುಭ. ಪ್ರತಿದಿನ ಸ್ನಾನ ಮಾಡಿದ ನಂತರ ತುಳಸಿ ಕಟ್ಟೆಯ ಸ್ವಲ್ಪ ಮಣ್ಣನ್ನು ಹಣೆಗಿಟ್ಟುಕೊಂಡರೆ ಅದೃಷ್ಟ ಒಲಿದು ಬರುತ್ತದೆ. ಈ ಸಣ್ಣ ಸಣ್ಣ ನಿಯಮಗಳನ್ನು ಮನಪೂರ್ವಕವಾಗಿ ಪಾಲಿಸಿ
ಆ ಶ್ರೀ ಲಕ್ಷ್ಮೀನಾರಾಯಣರ ಪೂರ್ಣ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.